ಮೇ ಎ ಎ ಉ ಉ ಊ. ನೀವೇನೋ ಬೇಜಾರಲ್ಲಿ ಕೇಂತಿದ್ರಿ, ಯಾರೋ ನಿಮಗೆ ರಿಲೇಟಿವ್ಸ್ ಅವ್ರೇನೋ ಹೇಳಿರ್ಕ, ಅದು ಯಾರ್ಯಾರು ಹೇಳೋದು ಮಾತೆಲ್ಲ ಕೇಳ್ಕೊಂಡು ಬೇಜಾರು ಮಾಡ್ಕೊಂಬಿಡಿ. ಆ ಥರ ತುಂಬ ನಮಗೂ ಹೇಳಿದ್ರು. ನನ್ನ ಮದುವೆಲಿ ನಿಮ್ದರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಮದುವೆಲಿ ನಾನು ಇಷ್ಟಪಡೋರು ಆ್ಯಂಡ್ ನನ್ನನ್ನು ಇಷ್ಟಪಡೋರು ಜೆನ್ವಿನ್ಲಿ ಖುಷಿ ಪಡ್ತಾರಲ್ಲ, ನಾನು ಸಕ್ಸಸ್ ಕಂಡು ಅಥವಾ ನಾನು ಎಂಥದ್ದೇ ಮಾಡಿದ್ರು ಒಳ್ಳೇದು ಬಯಸ್ತಾರಲ್ಲ, ಅವ್ರು ಮಾತ್ರ ಇರ್ಕಂತ ನಂಗೆ ಇಷ್ಟ. ಕೆಲವ್ರು ಹುಡುಗಿ ಅಂತ ಮಾತ್ರ ಫಾಲೋ ಮಾಡ್ತಾರೆ, ಆ ಥರದವರೆಲ್ಲ ನನಗೆ ಹೋದ್ರು ಐ ಡೋಂಟ್ ಮೈಂಡ್, ನಂಗೆ ಹೋದ್ರೂ ತೊಂದರೆ ಇಲ್ಲ. ಕಾಣ್ಲಕ್ಕೆ ನನ್ನ ಎಕ್ಸೈಟ್ಮೆಂಟ್, ನಾನು ಈ ಥರ ಇರ್ತೀನಲ್ಲ, ನಾನು ಓನ್ಲಿ ಕ್ಯಾಮ್ರಾ ಮುಂದೆ ಆರ್ ನನ್ನ ಕ್ಲೋಸ್ ಪೀಪಲ್, ನನ್ನ ಫ್ರೆಂಡ್ಸ್ ಆರ್ ನಂದು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ಎಪಿಸೋಡ್ ಮಾಡ್ತಿದ್ದೆ. ಎಪಿಸೋಡ್ ನಂಬರ್ ಗೊತ್ತಿಲ್ಲ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೆ. ಸೊ ಮೊನ್ನೆಷ್ಟೇ ಇನ್ಸ್ಟಾಗ್ರಾಮಲ್ಲಿ ಸ್ಟಿಕ್ಕರ್ ಹಾಕಿದೆ, ಕ್ವೆಶನ್ಸ್ ಕೇಳಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಎಲ್ಲ ಅಂದ್ಕೊಂಡು. ನೀವು ಕೇಳಿದ್ರಿ ಕೆಲವು ಇಂಟ್ರೆಸ್ಟಿಂಗೋ ಅಥವಾ ಬೋರಿಂಗೋ ನಂಗೆ ಸರಿ ಗೊತ್ತಿಲ್ಲ, ಸ್ವಲ್ಪ ಹಿಂಗೆ ಗ್ಲಾನ್ಸ್ ಮಾಡಿದೆ ಅಷ್ಟೇ. ಬಟ್ ಈಗ ಕರೆಕ್ಟಾಗಿ ಕಾಣ್ತೆ ಆ್ಯಂಡ್ ಅದಕ್ಕೆಲ್ಲ ಆನ್ಸರ್ ಮಾಡಿದೆ. ಲೆಟ್ಸ್ ಗೆಟ್ ಇನ್ ಟು ಇಟ್. ಇದೇ ಕ್ವೆಶನ್ ಸ್ಟಿಕ್ಕರ್, ಇಫ್ ಯು ರಿಮೆಂಬರ್. ಸೊ ಐ ಗಾಟ್ ದೀಸ್ ಮ್ಯಾನಿ ಕ್ವೆಶನ್ಸ್. ಸುಮಾರಿದ್ದು, ನನಗೆ ಈಗ ಆಫೀಸಿಗೆ ಬೇರೆ ಟೈಮ್ ಆಯ್ತು. ಸೊ ಪಟ್ಪಟ ಅಂತ ಮುಗಿಸುವ. ಓಕೆ ಮ್ಯಾಮ್, ನೀವು ಸ್ಕಿನ್ ಏನು ಹಚ್ಕೊಳ್ತೀರಾ ಪ್ಲೀಸ್ ನಮಗೂ ಹೇಳಿ. ಐ ವಿಲ್ ಶೋ ಯು ವೇಟ. ನಾನು ಎಂಥ ದಿನ ಹಚ್ಕಂತೆ ಅಂತಂದರೆ, ನಂದಿದು ಬ್ಯಾಗ್, ದಿಸ್ ಇಸ್ ಮೈ ಬ್ಯಾಗ್. ನಾನು ಎಂತ ಬೇಕಾದ್ರೆ ಇಲ್ಲಿ ಇಟ್ಕಂತೆ, ಮುಖಕ್ಕೆ ಹಚ್ಚೋದು, ತಲೆಗೆ ಹಚ್ಚೋದೆಲ್ಲ. ಸೊ ಸ್ಕಿನ್ ಕೇರ್ ಅಂತಂದರೆ ಬೆಳಿಗ್ಗೆ ಅಷ್ಟೇ ವೀಡಿಯೋಲೊಂದು ತೋರಿಸಿದ್ದೆ. ಓಕೆ, ಡೂ ಸಾಫ್ಟ್ ಪ್ರೀಮಿಯಮ್ ಮಾಯಿಶ್ಚರೈಸರ್. ಇದು ನಾನು ಯಾವುದೋ ರೀಲಲ್ಲಿ ಕಂಡಿದ್ದೆ, ಯಾವುದೋ ಡರ್ಮಟಾಲಜಿಸ್ಟ್ ಹೇಳೋದು ನಿಮಗೆ ಅಂತ ಗ್ಲಾಸ್ ಲೈಕ್ ಸ್ಕಿನ್ ಬೇಕಿದ್ರಲ್ಲ ಯೂಸ್ ಮಾಡ್ಲಿಕ್ಕೆ ಅಂದ್ಕೊಂಡು. ಸೊ ಇಟ್ ಲೈಕ್ ಒಂಥರ ಸ್ಕಿನ್ ಗ್ಲೋ ಬಂದಂಗೆ ಫೀಲ್ ಆಯ್ತು. ಅದಕ್ಕೆ ಐ ಯೂಸ್ ದಿಸ್. ಮೇ ಬಿ ಕಾಂಬಿನೇಷನ್ ಮತ್ತು ಡ್ರೈ ಸ್ಕಿನ್ ಅವರಿಗೆ ಒಳ್ಳೆ ಆಯ್ತು. ಆಯ್ಲಿ ಇದ್ದರೆ ಇಟ್ಸ್ ನಾಟ್ ಗುಡ್, ಬಿಕಾಸ್ ಇದು ಆಯ್ಲಿ ಮಾಡೋದು ಸ್ಕಿನ್ನನ್ನು. ಇದು ಯೂಸ್ ಮಾಡುತ್ತೆ ಮಾಯಿಶ್ಚರೈಸರ್ಗೆ. ಆ್ಯಂಡ್ ಸನ್ಸ್ಕ್ರೀನ್ ತೋರಿಸ್ತೆ. ಬಯೋಡರ್ಮಾ ಫೋಟೋಡಮ್ AK ಮ್ಯಾಟ್. ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಇದು ಯಾವುದು ಆ್ಯಡ್ ಅಲ್ಲ, ಪ್ರಮೋಷನ್ ವೀಡಿಯೋ ಅಲ್ಲ, ನಾನೇ ಮಾಡ್ತಿದ್ದದು. ಕಂಪ್ಲೀಟ್ಲಿ ಅನ್ಸ್ಕ್ರಿಪ್ಟೆಡ್ ಅಲ್ಲ. ನಾನು ಡೆಫಿನೆಟ್ಲಿ ಯಾವುದೇ ಥರ ಪ್ರಮೋಷನ್ ಎಲ್ಲ ಹಾಕೋದಿಲ್ಲ. ಮುಂದೆ ಫ್ಯೂಚರಲ್ಲೂ ಬಂದರೂ ಸಹ ಹಾಕೋದಿಲ್ಲ ಈ ವಿಡಿಯೋದಲ್ಲಿ. ಓಕೆ, ಐ ಪ್ರಾಮಿಸ್. ಓಕೆ, ಫೋಟೋಡಮ್ AK ಮ್ಯಾಟ್. ಇದು ನನಗೆ ನನ್ನ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡೋದು. ನನ್ನ ಸ್ಕಿನ್ ಟೈಪ್ಗೆ ಇದು ಸೂಟ್ ಆಗುತ್ತೆ. ಆ್ಯಂಡ್ ಕೆಲವು ಸಲ ಫುಲ್ ಸ್ಕಿನ್ ಡ್ರೈ ಆದಾಗ ಇದು ಮ್ಯಾಟ್ ಆ್ಯಕ್ಚುಲಿ ಇನ್ನೂ ಡ್ರೈ ಮಾಡುತ್ತೆ. ಸೊ ಆ ಥರ ಇದ್ದರೆ ಐ ವುಡ್ ನಾಟ್ ಸಜೆಸ್ಟ್. ಓನ್ಲಿ ಸ್ವಲ್ಪ ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಪ್ಪರಿಗೆ ಇದು ಒಳ್ಳೆಯದು. ಅದಾಯ್ತಾ. ಆಮೇಲೆ ದಿನ ನಾನು ಎಂಥ ಆಫೀಸಿಗೆ ಆರ್ ಹೀಗೆ ಒಂದು ಸ್ವಲ್ಪ ಎಂಥಾದ್ರೂ ಮುಖಕ್ಕೆ ಹಚ್ಕೊಂಬ, ನಿದ್ದೆ ಸರಿ ಮಾಡಲ್ಲ, ಸ್ವಲ್ಪ ಡಾರ್ಕ್ ಅಂಡರ್ ಐಸ್ ಎಲ್ಲ ಇತ್ತಂತ ಅಂದಾಗ ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡ್ತೆ. ಇಲ್ಲ ಅಂತಂದರೆ ಸನ್ಸ್ಕ್ರೀನು ಅಥವಾ ಮಾಯಿಶ್ಚರೈಸರ್ ಮಾತ್ರ ಹಾಕ್ಕೊಳೋತೆ. ಇದಿಷ್ಟ ಆಯಿತಾ. ಮತ್ತು ಮತ್ತೆಂತ ತೋರಿಸ್ಕೆ ನಿಮಗೆ, ಐಲೈನರ್ ಮೆಬಿಲಿಂದ ಹಾಕ್ತೆ. ಓಕೆ, ಲಿಪ್ ಬಾಮ್ ವನಸ್ಪತಿದು ಹಾಕ್ತೆ. ನಾನು ತುಂಬ ಸಲ ಹೇಳಿದೆ, ವನಸ್ಪತಿದು ಆ್ಯಕ್ಚುಲಿ ಒಳ್ಳೆ ಇರುತ್ತೆ. ಐ ಲೈಕ್ ಇಟ್, ಆರ್ಗ್ಯಾನಿಕ್. ಆಮೇಲೆ ಲಿಪ್ಸ್ಟಿಕ್ ನಂಗೊಂದು ಸ್ವಲ್ಪ ಇದ್ರ ಮೇಲೆ ತುಂಬ ಇಷ್ಟ ಆಯಿತು, ಮೆಬಿಲಿನ್. ಸೊ ಜಾಸ್ತಿ ಇದನ್ನು ಯೂಸ್ ಮಾಡ್ತೆ. ಒಂದು ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡೋದು. ನಾನು ಜಾಸ್ತಿ ಚೇಂಜ್ ಮಾಡೋಕೆ ಹೋಗಲ್ಲ, ಇದು ಒಂದನ್ನೇ ಯೂಸ್ ಮಾಡ್ತೇನೆ. ನಂಗೆ ಅದು ಕಂಫರ್ಟಬಲ್ ಫೀಲ್ ಆಯ್ತು. What all jobs are you doing now? Is it keeping you happy enough or you're seeing different jobs too? Oh, what a question. What all jobs you're doing right now? ನಾನು ನಂದು ಕಂಪನಿ ಕೆಲಸ, ಕಾರ್ಪೊರೇಟ್ ಜಾಬ್ ಅದು ಮಾಡ್ತಿದ್ದೆ. ಅದು ಬಿಟ್ಟರೆ ಕಾಂಟೆಂಟ್ ಕ್ರಿಯೇಷನಲ್ಲಿ ಅಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದಾದರೆ ಯೂಟ್ಯೂಬ್ದೊಂದು. ಸೊ ಜಗ್ಲಿಂಗ್ ಬಿಟ್ವೀನ್ ದೀಸ್ 3. ಇದು ಮಾಡ್ಬೇಕಾದ್ರೆ ಖುಷಿ ಆಯ್ತು ನನಗೆ ಅಂತ ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ಮಾಡೋದಕ್ಕೆ ಕಾಣ್ಲಕ್ಕೆ ನನ್ನ ಎಕ್ಸೈಟ್ಮೆಂಟ್. ನಾನು ಈ ಥರ ಇರ್ತೀನಲ್ಲ, ನಾನು ಓನ್ಲಿ ಕ್ಯಾಮ್ರಾ ಮುಂದೆ ಆರ್ ನನ್ನ ಕ್ಲೋಸ್ ಪೀಪಲ್, ನನ್ನ ಫ್ರೆಂಡ್ಸ್ ಆರ್ ನಂದು ಪಾರ್ಟ್ನರ್ ಇವ್ರ ಜೊತೆ ಎಲ್ಲ ಚಂದ ಮಾಡಿ ಖುಷಿಯಲ್ಲಿ ಇರ್ಬೋದು. ಬಿಟ್ಟರೆ ಮನೆಯವರು ಮಕ್ಕಳ ಜೊತೆ ಎಲ್ಲ ಆಫೀಸಲ್ಲಿ ಇಫ್ ಯು ಸಿ ಮೀ, ನಾನು ಆನೆಸ್ಟಾಗಿ ಹೇಳ್ತಿದ್ದೆ, ನಂದು ಆಫೀಸವ್ರು ಕಂಡ್ರೂ ಕಾಣ್ಬೋದು. ಬಟ್ ಇಫ್ ಯು ಸಿ ಮೀ ಐ ವಿಲ್ ಬಿ ಲೈಕ್ ಇಷ್ಟೇ, ಖುಷಿ ಇಲ್ಲ, ದುಃಖನೂ ಇಲ್ಲ, ಏನೋ ಒಂಥರ ನ್ಯೂಟ್ರಲ್ ಆಗಿರುತ್ತೆ ನಾನು ಆಫೀಸಲ್ಲಿ. ಮೇ ಬಿ ನಾನು ಆಫೀಸಲ್ಲಿ ಕಂಡ್ರೆ ಜಡ್ಜ್ ಮಾಡ್ಬೋದು ನನಗೆ. ಬಟ್ ಐ ಲೈಕ್ ದಿಸ್ ವೆರಿ ಮಚ್.
ಕಾರ್ಪೊರೇಟ್ ಆ ಥರ ಜಾಬೆಲ್ಲ ನನಗೆ ಕ್ರಿಯೇಟಿವ್ ಫೀಲ್ಡ್ ನನಗೆ ಇಷ್ಟ, ಆ ಥರ ಅದು ಜಾಸ್ತಿ ಇಷ್ಟ ಅಲ್ಲ. ಸೊ ವೆನ್ ಐ ಆಮ್ ಡೂಯಿಂಗ್ ದಿಸ್ ಐ ಆಮ್ ರಿಯಲಿ ಹ್ಯಾಪಿ ವೆನ್ ಐ ಆಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸ್ಟೇಜ್ ಮೇಲೆ ಇಪ್ಪತ್ತಿಗೆ ಮೈಕ್ ಹಿಡ್ಕೊಂಡು ಇಪ್ಪತ್ತಿಗೆ ನನಗೆ ಸಖತ್ ಖುಷಿ ಆಯ್ತು. ಯಾವತ್ತಿಲ್ದಿದ್ದು ಎಕ್ಸೈಟ್ಮೆಂಟ್ ಎಲ್ಲ ಒಂದೇ ಸಲ ಆವತ್ತು. ಅದೇ ಆಫೀಸಿಗೆ ಹೋದರೆ ಯಾವತ್ತಿಲ್ಲದೆ ದುಃಖ ಎಲ್ಲ ಒಟ್ಟಿಗೆ ಬಂದಂಗೆ ಆಯ್ತು. ಬಟ್ ಒಂದ್ಸಲ ಕೆಲಸ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಪಿ ಜಿಗೆಲ್ಲ ಒಪ್ಪತ್ತಿಗೆ ಒಂದ್ಸಲ ಏನೋ ಪ್ರೊಡಕ್ಟಿವ್ ಮಾಡ್ದಂಗೆ ಫೀಲ್ ಆಯ್ತು. ಆ್ಯಂಡ್ ಇಟ್ ಈಸ್ ಗಿವಿಂಗ್ ಮೀ ಗುಡ್ ಇನಫ್ ಮನಿ ಆಲ್ಸೋ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್, ಗ್ರೇಟ್ಫುಲ್ ಫಾರ್ ದಿಸ್. ಎರಡೂ ಗ್ರೇಟ್ಫುಲ್ ಆಗಿದ್ದೆ ನಾನು. ಬಟ್ ಅದರಲ್ಲಿ ಸ್ವಲ್ಪ ಕಮ್ಮಿ ಹ್ಯಾಪಿನೆಸ್, ಇದರಲ್ಲಿ ಜಾಸ್ತಿ ಹ್ಯಾಪಿನೆಸ್. ಹೌ ಡು ಯು ವಾಂಟ್ ಯುವರ್ ಡ್ರೀಮ್ ವೆಡ್ಡಿಂಗ್ ಟು ಬಿ? ಓಹೋ ವಾಟ್ ಅ ಕ್ವೆಶನ್. ಓಕೆ, ನನ್ನ ಡ್ರೀಮ್ ವೆಡ್ಡಿಂಗ್ ಅಂತಂದರೆ ಅಂತ ಗೊತ್ತಾಯ್ತಾ, ಐ ರಿಯಲಿ ಬಿಲೀವ್ ದಟ್ ನಮ್ಮ ಮದುವೆ ಅಲ್ಲ, ನನ್ನ ಮದುವೆಯಲ್ಲಿ ನಿಮ್ಮದರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಮದುವೆಯಲ್ಲಿ ನಾನು ಇಷ್ಟಪಡೋರು ಆ್ಯಂಡ್ ನನ್ನನ್ನು ಇಷ್ಟಪಡೋರು ಜೆನ್ವಿನ್ಲಿ ಖುಷಿ ಪಡ್ತಾರಲ್ಲ ನನ್ನ ಸಕ್ಸಸ್ ಕಂಡು, ಅಥವಾ ನಾನು ಎಂಥದ್ದೇ ಮಾಡಿದ್ರು ಒಳ್ಳೇದು ಬಯಸ್ತಾರಲ್ಲ, ಅವ್ರು ಮಾತ್ರ ಇರ್ಕಂತ ನಂಗೆ ಇಷ್ಟ. ಸೊ ಹಾರ್ಡ್ಲಿ 50 ಪೀಪಲ್ ನನ್ನ ಮದುವೆಗಿದ್ರೆ ನನ್ನ ಕಡೆಯಿಂದ, ಹುಡುಗನ ಕಡೆಯಿಂದ ಅವರು ಒಂದು 50-100 ವಾಟ್ ಎವರ್ ಆಯಿತಾ, ಅವ್ರಿಗೆ ಇಷ್ಟ ಬಂತದ್ದು. ಸೊ ನನ್ನ ಕಡೆಯಿಂದ ಒಂದು 50 ಪೀಪಲ್ ಹಾರ್ಡ್ಲಿ, ಅಷ್ಟು ಒಂದು ಇಂಟಿಮೇಟ್ ವೆಡ್ಡಿಂಗ್, ಡೆಸ್ಟಿನೇಷನ್ ವೆಡ್ಡಿಂಗ್, ಹಿಂದೆ ಫುಲ್ಲು ಬೆಟ್ಟ ಇರಕ್ಕ, ಒಂದು ಸ್ವಲ್ಪ ಎಂಥ ಮಂಜು ಇಂದ ತುಂಬಿದ್ರೆ ಅದು ಇನ್ನೂ ಬ್ಯೂಟಿಫುಲ್, ಒಂದು ಲೇಕ್ ಇರಕ್ಕ, ಈಚೆಗೆ ಮಂಟಪ ಇರಕ್ಕ, ಇದೆಲ್ಲ ನಂದು ಡೆಸ್ಟಿನೇಷನ್ ವೆಡ್ಡಿಂಗ್, ನಂದು ಡ್ರೀಮ್ ವೆಡ್ಡಿಂಗ್. ಐ ಆಲ್ವೇಸ್ ವಾಂಟೆಡ್ ಮೈ ವೆಡ್ಡಿಂಗ್ ಟು ಬಿ ಲೈಕ್ ದ್ಯಾಟ್. ನಾನು ಕೆಲವ್ರ ಹತ್ರ ಹೇಳ್ತಿದ್ದೆ ಕೂಡ, ನನ್ನ ಅಕ್ಕನ ಮದುವೆಗೆಲ್ಲ ಬಂದು ಕೆಲವ್ರು ಹೇಳ್ತಿದ್ದಿದ್ರು ನೆಕ್ಸ್ಟ್ ನಿನ್ನ ಮದುವೆ. ಅದಕ್ಕೆ ನಾನು ಹೇಳಿದೆ ನಾನು ಬೆಟ್ಟದ ಮೇಲೆ ಮದುವೆ ಇಡುತ್ತೆ ಅಂದ್ಕೊಂಡೆ. ನಂಗೆ ಬೆಟ್ಟ ಅಂದರೆ ಏನೋ ಒಂಥರ ಅಟ್ರಾಕ್ಷನ್, ನಂಗೆ ತುಂಬ ಇಷ್ಟ. ಸೊ ನನಗೆ ಅದಾದರೆ ಐ ವಾಂಟೆಡ್ ಇಟ್ ಟು ಬಿ ಲೈಕ್ ದ್ಯಾಟ್. ಬಟ್ ಎಂತ ಅಂತಂದರೆ ಮನೆಯವರಿಗೆ 1000 ಜನನ ಕರೀಕೋ, ಈ ಫ್ಯಾಮಿಲಿ ಅವರು ಡೆಫಿನೆಟ್ಲಿ ಎಲ್ಲರನ್ನೂ ಕರೀಕ್ ಬಿಡೋಕ್ಕಾಗಂತ ಹೇಳ್ತಾರೆ. ಸೊ ಒಂದು ಹಾಲಲ್ಲಿ ಇಡ್ಕತ್ತೆ, 1000 ಜನ ಕರ್ಕೊಂಡು ಡೆಸ್ಟಿನೇಷನ್ ಅಂತೂ ಹೋಗ್ಕತ್ತಿಲ್ಲ. ಆ್ಯಂಡ್ ಈ 1000 ಜನಕ್ಕೆ ಮಾಡೋ ಮದುವೆ ಡೆಸ್ಟಿನೇಷನ್ ವೆಡ್ಡಿಂಗೆಲ್ಲ ಸೇಮ್ ಬಜೆಟ್ ಆಯ್ತು. ಬಟ್ ನನ್ನ ಕಮ್ಮಿ ಜನ, ಮನೆಯವ್ರಿಗೆ ಜಾಸ್ತಿ ಜನ ಕರೀಕಂತಿತ್ತು. ಸೊ ನಂದು ಡ್ರೀಮ್ ಆಯ ಉಳಿತಂತ ಐ ನೋ ಅದು ಡ್ರೀಮ್ ಆಯ ಉಳಿತ. ಸೊ ಮೇ ಬಿ ವೆಡ್ಡಿಂಗ್ ಆಗಿದ್ರು ನೆಕ್ಸ್ಟ್ ಎಂತಾದರೂ ನಾನು ಈವೆಂಟ್ ಡೆಫಿನೆಟ್ಲಿ ಆ ಥರ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಅದನ್ನು ಬ್ಲಾಗ್ ಸಹ ಮಾಡಿದೆ ಆ್ಯಂಡ್ ಇದನ್ನು ಅಟ್ಯಾಚ್ ಮಾಡಿದೆ ಈ ಕ್ಲಿಪ್. ನಿಮ್ಮನ್ನ ಒಂದಿನ ಮೀಟ್ ಮಾಡಕ್ಕೆ ಮರ್ರೆ ಅತ್ತ ಜಾನು ಅತ್ತ ಡೆಫಿನೆಟ್ಲಿ ಮೀಟ್ ಮಾಡುವ, ನೀವೆಲ್ಲಿ ಅವರಂತ ಗೊತ್ತಾಯಿಲ್ಲ. ಹೂ ಇಸ್ ಸುಷ್ಮಿತಾ ಸಾಲಿಗ್ರಾಮ, ಕ್ಯಾನ್ ಯು ಎಕ್ಸ್ಪ್ಲೈನ್? ಹೂ ಇಸ್ ಸುಷ್ಮಿತಾ ಸಾಲಿಗ್ರಾಮ? ಕಂಪ್ಲೀಟ್ಲಿ ಬ್ಲ್ಯಾಕ್ ಮೈಂಡೆಡ್ ಆಯ್ಪತ್ತಿಗೆ ನೀವು ಈ ಕ್ವೆಶನ್ ಕೇಳಿದರೆ ನಾನು ಎಂಥ ಆನ್ಸರ್ ಮಾಡ್ತೀನೋ ಅದೇ ಆನ್ಸರ್ ಈಗ ಮಾಡುತ್ತೆ. ಹೂ ಇಸ್ ಸುಷ್ಮಿತಾ ಸಾಲಿಗ್ರಾಮ? ಸುಷ್ಮಿತಾ ಸಾಲಿಗ್ರಾಮ ಒಂದು ಒಳ್ಳೆ ಹುಡುಗಿ. ಶಿ ಈಸ್ ಅ ಕೈಂಡ್ ಸೋಲ್, ಬ್ಯೂಟಿಫುಲ್ ಸೋಲ್ ಹೂ ಲವ್ಸ್ ಎವ್ರಿಬಡಿ. ಶಿ ಲವ್ಸ್ ಟು ಬಿ ಕ್ರಿಯೇಟಿವ್. ಈ ಥರ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ಕೊಂಡು ಕ್ಯಾಮ್ರಾ ಮುಂದೆ ಇರ್ಕಂತ ಇಷ್ಟಪಡ್ತಲ, ಆಮೇಲೆ ಮೈಕ್ ಹಿಡ್ಕಂಡ್ಕ ಅಥವಾ ಪರ್ಫಾರ್ಮ್ ಮಾಡ್ತಿರಕ್ಕೆ ಅವ್ರ ಸ್ಟೇಜ್ ಮೇಲೆ ಇರ್ಕಂತ ಇಷ್ಟಪಡ್ತಲ ಜಾಸ್ತಿ. ಉಪಕಾರ ಮಾಡದೇ ಇದ್ರೂ ಅಪಕಾರ ಅಂತ ಅನ್ಕಂತಲ. ವೈ ಡಿಡ್ ಯು ಚೂಸ್ MCOM ಓವರ್ MBA? ಜಸ್ಟ್ ಅ ಕ್ಯೂರಿಯಸ್ ಕ್ವೆಶನ್. ಓಕೆ, MCOM ಓವರ್ MBA. ಟು ಬಿ ವೆರಿ ಫ್ರ್ಯಾಂಕ್, ನನಗೆ MBA ಜಾಸ್ತಿ ಓದಕ್ಕೆ, MCOMಲ್ಲಿ ಕಮ್ಮಿ ಓದ್ಲಕ್ಕೆ ಅಂತ ಇದೇ ಒಂದು ರೀಸನ್ಗೆ ನಾನು MCOM ಚೂಸ್ ಮಾಡೋದು. ಆ್ಯಂಡ್ ನಾಟ್ ಜಸ್ಟ್ ಒನ್ ರೀಸನ್, ಎರಡನೇ ರೀಸನ್ ಅಂತಂದರೆ MCOM ಮಾಡೋಕ್ಕೆ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ. ಸ್ಟಿಲ್ ಎಂತಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಂಗೆ ಕಾರ್ಪೊರೇಟಿವ್ ಅಪ್ಗೂ ಇಷ್ಟ ಇರಲಿಲ್ಲ. ನನಗೆ ಇದೇ ಪರ್ಫಾರ್ಮೆನ್ಸ್, ಆರ್ಟ್, ಕ್ರಿಯೇಟಿವ್ ಫೀಲ್ಡ್ ಇದೇ ಎಲ್ಲ ಜಾಸ್ತಿ ತಲೆಯಲ್ಲಿ ತುಂಬ್ಕೊಂಡಿದ್ದಿತ್ತು. ಅಟ್ಲೀಸ್ಟ್ MCOM ಮಾಡ್ತಾ ಅದನ್ನ ಆಚೆ ಕಡೆ ಪರ್ಸ್ಯೂ ಮಾಡು ಅಂದ್ಕೊಂಡು ಅದಕ್ಕೋಸ್ಕರ MCOM ಚೂಸ್ ಮಾಡಿದೆ. ದೀಸ್ ಆರ್ ದ 2 ರೀಸನ್ಸ್ ಆಯಿತಾ. ಹ್ಯಾವ್ ಯು ಎವರ್ ಹ್ಯಾಡ್ ಅ ಫ್ಯಾನ್ ಕ್ರಶ್ ಆನ್ ಎನಿ ಅದರ್ ಕಾಂಟೆಂಟ್ ಕ್ರಿಯೇಟರ್? ಒಪ್ಪೋ ಎಂತ ಕ್ವೆಶನ್ ಮಾರೆ. ಎವರ್ ಹ್ಯಾಡ್ ಅ ಫ್ಯಾನ್ ಕ್ರಶಾ ಕಾಂಟೆಂಟ್ ಕ್ರಿಯೇಟರ್ ಮೇಲ? ಓಕೆ, ಮಾನವ್ ಅಂತ ಗೊತ್ತಾ? ಮಾನವ್ ಈಗ ಉನ್ನತಿ ಮತ್ತು ಮಾನವ್ ಒಟ್ಟಿಗೆ ಇದ್ರಲ್ಲ, ಅವ್ರ ಹೆಸರು ಅಂತ ಮಾನವ್ ಎಂತದ ಫುಲ್ ನೇಮ್ ಗೊತ್ತಿಲ್ಲ. ಫುಲ್ ಬಿಯರ್ಡ್ ಬಿಟ್ಕೊಂಡು ಮೃನು ಮಾನವೆಲ್ಲ ಮುಂಚೆ ಟಿಕ್ಟಾಕ್ ಮತ್ತು ಇದರಲ್ಲೆಲ್ಲ ಇದ್ರೆ. ಸೊ ನಂಗೆ ಆ ಥರ ಅವರು ಸ್ವಲ್ಪ ಇಷ್ಟ ಅಂದರೆ ಜಸ್ಟ್ ಲೈಕ್ ಅ ಫ್ಯಾನ್. ಚಂದ ಬಿಯರ್ಡ್ ಆ್ಯಂಡ್ ಫೇರ್, ಹ್ಯಾಂಡ್ಸಮ್, ಟಾಲ್ ಎಲ್ಲ ಇದ್ರಲ್ಲ. ಸೊ ಅವ್ರ ಮೇಲೆ ಸ್ವಲ್ಪ. ನೀವು ಯಾವ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದದ್ದು? ಸ್ಪಂದನ. ಈ ಸಲ ಕಪ್ ನಮ್ಮದೇ ಸಿಕ್ಕೈತಲ್ಲ. ವಿಚ್ ರೀಸೆಂಟ್ ಮೂವಿ ಯು ವಾಚ್ಡ್ ಆರ್ ಎನಿ ನೆಟ್ಫ್ಲಿಕ್ಸ್ ರೆಕಮೆಂಡೇಷನ್ಸ್? ವಿಚ್ ರೀಸೆಂಟ್ ಮೂವಿ ಯು ವಾಚ್ಡ್? ನಾನು ತುಂಬ ಮೂವಿ ಎಲ್ಲ ಕಂಡಿದ್ದೆ. ಹೌಸ್ಫುಲ್ 5 ಐ ಗೆಸ್. ಹೌಸ್ಫುಲ್ 5 ಕಂಡಿದ್ದೆ. ಅದಕ್ಕಿಂತ ಹೌ ಟು ಟ್ರೈನ್ ಡ್ರ್ಯಾಗನ್ಸ್ ಒಳ್ಳೆಯದು.
ಅದು ಥಿಯೇಟ್ರಲ್ಲೇ ಕಂಡು ಅದು ಒಳ್ಳೈತೆ, ಅದು ಆ್ಯಕ್ಚುಲಿ ಒಳ್ಳೈತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಕ್ಕ. ಅದು ಬಿಟ್ಟರೆ ನೆಟ್ಫ್ಲಿಕ್ಸ್ ರೆಕಮೆಂಡೇಷನ್ ವೆನ್ ಲೈಫ್ ಗಿವ್ಸ್ ಯು ಟ್ಯಾಂಜರಿನ್ ಅದೇ ಅಥವಾ ಎಂಥದ್ದು ಟ್ಯಾಂಜರಿನ್ ಒಂದು ಕರೆಕ್ಟ್ ಮತ್ತು ಉಳೋದೆಲ್ಲ ಗೊತ್ತಿಲ್ಲ. ಅದಕ್ಕಂತಿದೆ ಕೊರಿಯನ್ ಡ್ರಾಮಾ, ಅದು ಒಳ್ಳೆ ಇತ್ತು. ಬಟ್ ಒಂದು ಸ್ವಲ್ಪ ನಂಗೆ ಬೋರ್ ಆಯಿತು. ಅವ್ರೆಂತಂದರೆ ಅವ್ರ ಚೈಲ್ಡ್ಹುಡ್ ಲವ್ ಸ್ಟೋರಿ ಈಗ ಸಹ ಅದೇ ಥರ ಇರುತ್ತೆ, ಅದೇ ಪ್ರೀತಿ ಅವ್ರ ಮಧ್ಯೆ ಇರುತ್ತೆ. ಆ್ಯಂಡ್ ಅವ್ರದ್ದು ಲೈಫ್ ಹೆಂಗಾಯ್ತು, ಎಷ್ಟೇ ಕಷ್ಟ ಇದ್ದರೂ ನಮ್ಮದು ಜೊತೆಗಿಪ್ಪೋರು ನಮ್ಮದು ಇಫ್ ವಿ ಹ್ಯಾವ್ ಲವ್ ಬಿಸೈಡ್ ಅಸ್ ಒಂದು ಸ್ವಲ್ಪ ಹ್ಯಾಪಿನೆಸ್ ವಿಲ್ ಬಿ ಥರ ಖುಷಿ ಯಾವತ್ತೂ ಇರುತ್ತೆ ಅಂದ್ಕೊಂಡು ಅದು ಸೀರೀಸಲ್ಲಿ ಕಾಣ್ಲಕ್ಕೆ. ಆ್ಯಂಡ್ ನಾನು ಲಾಸ್ಟೆಲ್ಲ ಕಾಣಲಿಲ್ಲ, ಮೇ ಬಿ ಇನ್ನೊಂದು 2-3 ಎಪಿಸೋಡ್ ಬಾಕಿ ಇತ್ತು ನಂಗೆ ಕಾಂಬಕ್ಕೆ. ಬೋರ್ ಆಯ್ತು ಬಿಟ್ಟೆ. Do you ever get tired of being famous or being a corporate employee? Being famous, tired of being famous, are you serious? ನಾನು ಅಷ್ಟೆಲ್ಲ ಫೇಮಸ್ ಆಗಲೇ ಇಲ್ಲ. ಒಂದು ಉಡುಪಿ ಕುಂದಾಪುರ ಮತ್ತು ಕೆಲವೊಂದು ಬೆಂಗಳೂರಲ್ಲಿ 1-2-3 ಜನ ಬಂದು ಗುರುತಿಸ್ತಾರೆ, ನೀವು ಅಂದ್ಕೊಂಡು ಬೀಯಿಂಗ್ ಫೇಮಸ್. ಅಯ್ಯೋ ಸುಷ್ಮಿತಾ ಸಾಲಿಗ್ರಾಮ ಬನ್ನಿ ನಂಗೊಂದು ಫೋಟೋ ಬೇಕು, ನಂಗೊಂದು ಆಟೋಗ್ರಾಫ್ ಬೇಕು, ಆ ಥರ ಯಾರೂ ಮಾಡಲಿಲ್ಲ. ಮೇ ಬಿ ಆ ಥರ ಮಾಡಿದಿದ್ರೆ ಟಯರ್ಡ್ ಆಗ್ತಿದ್ದೇನೋ. ಟಯರ್ಡ್ ಐ ಡೋಂಟ್ ಥಿಂಕ್ ಸೊ ನಾನು ಟಯರ್ಡ್ ಆಗ್ತಿದ್ದೆ ಅಂತ. ಬಟ್ ಇಷ್ಟು ತನಕ ಆ ಥರ ಮಾಡಲಿಲ್ಲ, ನಂಗೆ ಗೊತ್ತೂ ಇಲ್ಲ. ಬೀಯಿಂಗ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಡೆಫಿನೆಟ್ಲಿ ಎವ್ರಿ ಡೇ ಐ ಆಮ್ ಟಯರ್ಡ್ ಆಫ್ ಇಟ್. ಇಫ್ ಯುವರ್ ಲೈಫ್ ಹ್ಯಾಡ್ ಅ ಥೀಮ್ ಸಾಂಗ್, ವಾಟ್ ವುಡ್ ಇಟ್ ಬಿ? ಇಫ್ ಯುವರ್ ಲೈಫ್ ಹ್ಯಾಡ್ ಅ ಥೀಮ್ ಸಾಂಗ್, ವಾಟ್ ಅ ಕ್ವೆಶನ್ ವರ್ಷ. ನನ್ನ ಲೈಫ್ ಥೀಮ್ ಸಾಂಗ್ ಆಗಿದ್ರೆ Maybe you're the one of me. ಮಿತಭಾಷೆಯವರ ಕವನಗಳು ಬರ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅವರು? ಮಿತಭಾಷೆ ಕವನ ಬರ್ಕ, ಬಟ್ ನನ್ನ ಕಮಿಟ್ಮೆಂಟೇ ಜಾಸ್ತಿ ಆಯಿತು. ಕೆಲಸ ಸ್ವಲ್ಪ ಇಲ್ಲ, ಕೆಲಸ ಸ್ವಲ್ಪ ಕಮ್ಮಿ ಇತ್ತಂತ ಹೇಳ್ತಾ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಕೆಲಸ ಎಲ್ಲ ರಾಶಿ ಆಯ್ತು. ಈಗ ಕವನ ಒಂದು ಅಕೌಂಟ್ ನಾನು ಮೇಂಟೈನ್ ಮಾಡೋದೇ ಕಷ್ಟದಲ್ಲ. ಈಗ ಇವತ್ತು ಹಾಕೋಕ್ಕೂ ನಾನು ಪೋಸ್ಟ್ ಮಾಡೋಕೆ ನಾನು ಎಡಿಟ್ ಮಾಡಲಿಲ್ಲ, ಆಲ್ರೆಡಿ ಟೈಮ್ ಆಯ್ತು ಆಫೀಸಿಗೆ ಹೋಗಕ್ಕೆ. ಸೊ ಅದರ ಮಧ್ಯದಲ್ಲ ಮಿತಭಾಷೆ ಅದು ಸ್ವಲ್ಪ ಟೈಮ್ ಕೊಡಿ. ಇಫ್ ಯು ಹ್ಯಾವ್ ಟು ಗೋ ಆನ್ ಅ ಟ್ರಿಪ್, ವೇರ್ ವಿಲ್ ಯು ಗೋ? ನನಗೆ ಟ್ರಿಪ್ ಹೋಗ್ಬೇಕಾರೆ ನಾನು ಫಸ್ಟಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಹೋಯ್ತು. ನನಗಂತೂ ಸಖತ್ ಇಷ್ಟ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಹೋಯ್ಕೆ. ಫ್ರೆಶರ್ CS engineer searching for job since 1.5 years. ಎನಿ ಸಜೆಷನ್ಸ್ ಪ್ಲೀಸ್ ಅಕ್ಕ? CS engineer 1.5 ಇಯರ್ಸಿಂದ ಕೆಲಸ ಹುಡುಕ್ತಿದ್ರಾ? ಮೇ ಬಿ ನನಗೆ ಗೊತ್ತಿಲ್ಲ, ನಾನು ಎಂಜಿನಿಯರ್ ಅಲ್ಲ, ಸೈನ್ಸ್ ಫೀಲ್ಡಲ್ಲಿಲ್ಲ. ಬಟ್ ನಾರ್ಮಲಿ ಹೇಳ್ಕೊಂತಿದ್ರೆ 1.5 ಇಯರಿಂದ ನೀವು ಹುಡುಕ್ತಿದ್ರಿ ಅಂತಂದರೆ 1.5 ಇಯರ್ಸ್ ವೇಸ್ಟ್ ಆಯಿತಾ? ಅದನ್ನೇ ನೀವು ಮೇ ಬಿ ಒಂದು ಇಂಟರ್ನ್ಶಿಪ್ ಆದ್ರೂ, ಇಫ್ ಇಟ್ ಈಸ್ ನಾಟ್ ಪೇಯಿಂಗ್ ಯು ಮಚ್, ಮೇ ಬಿ ಒಂದು 5K 10K ಆದರೂ ಸ್ಟಿಲ್ ಫೈನ್. ಅವ್ರು ಎಂತ ಪೇ ಮಾಡ್ತಿಲ್ಲ ಅಂದ್ರೂ ಐ ವುಡ್ ನಾಟ್ ರೆಕಮೆಂಡ್. ಬಟ್ ಸ್ಟಿಲ್ 1.5 ಇಯರ್ಸ್ ವೇಸ್ಟ್ ಆಪ್ಕಿಂತ ಅಟ್ಲೀಸ್ಟ್ ಇಂಟರ್ನ್ಶಿಪ್ ಮಾಡೋದು ಒಳ್ಳೆಯದಲ್ಲ. ಸೊ ಅದಾದರೂ ಮಾಡಿ. ಡೆಫಿನೆಟ್ಲಿ ಇಂಟರ್ನ್ಶಿಪ್ ಅಂದರೆ ಎಲ್ಲಾದರೂ ಸಿಕ್ಕತ್ತೆ. ಐ ಡೋಂಟ್ ಥಿಂಕ್ ನಿಮ್ಗೆ ಸಿಕ್ಕೋದಿಲ್ಲ ಅಂದ್ಕೊಂಡು. ಕೆಲವು ಸಲ ಎಂತಂದರೆ ಇಷ್ಟೇ ಪ್ಯಾಕೇಜ್ ಬೇಕು, ಅಲ್ಲಿ ತನಕ ನಾನು ಹೋತಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ರೆ ಆಪರ್ಚುನಿಟಿ ಕಾಸ್ಟ್ ಎಷ್ಟು ಹೋಯ್ತು ನಮಗೆ. ಅದಕ್ಕಿಂತ ಸ್ವಲ್ಪ ಆದ್ರೂ ವಿ ಕ್ಯಾನ್ ಟ್ರೈ ಅಲ್ಲ ಟು ಗೆಟ್ ಸಮಥಿಂಗ್. ಅದು ಎಂಥದ್ದು ಇಲ್ಲದಕ್ಕಿಂತ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ಲ. ಅದಕ್ಕೆ ಸ್ವಲ್ಪ ಟ್ರೈ ಮಾಡಿ ಇಂಟರ್ನ್ಶಿಪ್ಪಿಗೆ. ಮತ್ತು ನಿಮ್ಮ ಸಾಫ್ಟ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ಸ್ ಆರ್ ನಿಮ್ಮದು ಸ್ಕಿಲ್ಸ್ ಎಲ್ಲ ಎಂತ ಬೇಕು ಎಂಜಿನಿಯರ್ಗೆ. ಹೂ ಈಸ್ ಯುವರ್ ಫೇವ್ರೆಟ್ RCB ಪ್ಲೇಯರ್? ವಿರಾಟ್ ಕೊಹ್ಲಿ ಇಷ್ಟ. ಆ್ಯಸ್ ಅ ಪ್ಲೇಯರ್ ಇಷ್ಟ. ನಾನು ಜಾಸ್ತಿ ಎಲ್ಲ ಕ್ರಿಕೆಟ್ ಫ್ಯಾನ್ ಅಲ್ಲ, ಬಟ್ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾಗೆ ಎಷ್ಟು ಲವ್ ಮಾಡ್ತಾರಲ್ಲ, ಅದು ಸಖತ್ ಇಷ್ಟ. ಅಕ್ಕ, ಬಾಯ್ಸ್ಗೆ ಅವ್ರ ಪೇರೆಂಟ್ಸ್ ಅವ್ರು ದುಡಿಯೋ ಹಣದ ಮೇಲೆ ಆಸೆ ಇರುತ್ತಾ? ಯಾವಾಗ ನೋಡಿದ್ರು ಹಣ. ಬಾಯ್ಸ್ಗೆ ಪೇರೆಂಟ್ಸ್ ದುಡಿಯೋ ಹಣದ ಮೇಲೆ ಆಸೆ ಇರುತ್ತಾ? ನಂಗೆ ಗೊತ್ತಿಲ್ಲ, ಆಸೆ ಗೊತ್ತಿಲ್ಲಪ್ಪ. ಬಾಯ್ಸ್ ದುಡಿದಿಲ್ದ? ಇಫ್ ನಾವೇ ಆನ್ ಮಾಡ್ದಿದ್ರೆ ನಮ್ಮ ದುಡ್ಡೇ ಸಾಕು ಅನ್ಕಂತೆ. ಬೇರೆಯವ್ರಂತಲ್ಲ, ನಮ್ಮದೇ ಅಪ್ಪ ಅಮ್ಮ. ಬಟ್ ಅವ್ರ ದುಡ್ಡಿನ ಮೇಲೆ ನಮ್ಗೆ ಎಂತ ಕಣ್ಣಿರ್ಕ? ನಾವು ಅವ್ರಿಗೆ ಎಂತಾದರೂ ಮಾಡ್ಕಿ ಈ ಏಜಲ್ಲಿ ನಾವು ದುಡಿತಿತ್ತು ಆ್ಯಂಡ್ ಅವ್ರು ನಮ್ಗೆ ಇಷ್ಟು ಟೈಮ್ ದುಡಿದು ಸಾಕಿದ್ರು, ಅಟ್ಲೀಸ್ಟ್ ಇಟ್ ಈಸ್ ಆರ್ ಡ್ಯೂಟಿ ನೌ ಟು ಡೂ ಸಮಥಿಂಗ್ ಫಾರ್ ದೆಮ್. ಅದು ಬಿಟ್ಕೊಂಡು ನಮಗೆ ಹಣದ ಆಸೆ, ಅವ್ರು ದುಡಿಯೋ ಹಣದ ಮೇಲೆ ನಮ್ಗೆ ಆಸೆ ಬಂದರೆ ತೊಂದರೆ ಇತ್ತಂತ ಅರ್ಥ. ಬಟ್ ನೀವೇನೋ ಬೇಜಾರಲ್ಲಿ ಕೇಂತಿದ್ರಿ, ಯಾರೋ ನಿಮಗೆ ರಿಲೇಟಿವ್ಸ್ ಅವ್ರೇನೋ ಹೇಳಿರ್ಕ, ಅದು ಯಾರ್ಯಾರು ಹೇಳೋದು ಮಾತೆಲ್ಲ ಕೇಳ್ಕೊಂಡು ಬೇಜಾರು ಮಾಡ್ಕೊಂಬಿಡಿ. ಆ ಥರ ತುಂಬ ನಮಗೂ ಹೇಳಿದ್ರು.
ನೀವು ಎಂಗೇಜ್ ಆದಂಗಿಂದ ನಿಮ್ಮ ರೀಲ್ಸ್ ಪೋಸ್ಟ್ ನೋಡೋಕ್ಕೆ ಬೇಜಾರಾಗುತ್ತೆ. ನೀವು ಸಿಂಗಲ್ ಇದ್ದಾಗ ಎವ್ರಿ ಪೋಸ್ಟ್ ಲೈಕ್ ಮಾಡ್ತಾ ಇದ್ದೆ. ಎಂಗೇಜ್ ಆದರೆ ಅಂತ, ಸಿಂಗಲ್ ಇದ್ದರೆ ಅಂತ ಕೆಲವ್ರು ಹೇಳ್ರಿ ನನಗೆ, ಎಂಗೇಜ್ಮೆಂಟ್ ಆದಮೇಲೆ ಪೋಸ್ಟ್ ಮಾಡಬೇಡ ಹುಡುಗನ ಜೊತೆ. ಯಾರು ಹೇಳೋದಲ್ಲ, ನಂದು ಎಂಗೇಜ್ಮೆಂಟ್ ಆದವರೇ ಹೇಳೋದು ನನಗೆ, ನನ್ನ ಪಾರ್ಟ್ನರ್, ನನ್ನ ಫಿಯಾನ್ಸನೇ ಹೇಳೋದು, ಪೋಸ್ಟ್ ಮಾಡಬೇಡ, ಮೇ ಬಿ ಯು ವಿಲ್ ಲೂಸ್ ಸಮ್ ಫ್ಯೂ ಫಾಲೋವರ್ಸ್ ಅಂದ್ಕೊಂಡು. ಅದಕ್ಕೆ ನಾನು ಹೇಳಿದೆ, ಆ ಥರ ಫಾಲೋವರ್ಸ್ ನನಗೆ ಸುಮ್ಮನೆ ಹುಡುಗಿ ಆರ್ ಸ್ವಲ್ಪ ಕೆಲವ್ರು ಕ್ರಶ್ ಅಂದ್ಕೊಂಡಿರ್ತಾರೆ, ಕೆಲವ್ರು ಹುಡುಗಿ ಅಂತ ಮಾತ್ರ ಫಾಲೋ ಮಾಡ್ತಾರೆ. ಆ ಥರದವರೆಲ್ಲ ನನಗೆ ಹೋದರೂ ಐ ಡೋಂಟ್ ಮೈಂಡ್, ನಂಗೆ ಹೋದ್ರೂ ತೊಂದರೆ ಇಲ್ಲ. ನನಗೆ ಯಾರು ನನ್ನ ಕಾಂಟೆಂಟಿಗೋಸ್ಕರ ಇಷ್ಟಪಡ್ತಾರೋ, ಅವ್ರು ನಾನು ಮಾತಾಡೋದ್ಕೊಂಡು ಇಷ್ಟಪಡ್ತಾರೋ, ಅವ್ರ ಏನೋ ಈ ಹುಡುಗಿ ಒಂದು ಪೊಟೆನ್ಷಿಯಲ್ ಇತ್ತು, ಕಾಂಟೆಂಟ್ ಇಷ್ಟ ಆತಂತೆಲ್ಲ ಕಾಂಬೋರು ಇರಲಿ. ಅದು ಬಿಟ್ಕೊಂಡು ಸುಮ್ಮನೆ ಒಟ್ರಾಶಿ ಬೇರೆ ಇಂಟೆನ್ಷನ್ ಇಟ್ಕೊಂಡಿಪ್ಪೋರು ನನಗೆ ಬೇಡ ಅಂದ್ಕೊಂಡು ನಾನು ಹೇಳಿದ್ದೆ. ಸೊ ದಿ ಸೇಮ್ ಥಿಂಗ್ ಐ ವಿಲ್ ಸೇ ಅಗೇನ್. One such incident in which you got scammed by someone. I will tell you one such incident. Maybe once, twice ಆಗಿರ್ಬೋದು. ಫಾಸ್ಕಾ ಎಂಟರ್ಟೈನ್ಮೆಂಟ, ಫಾಸ್ಕಾ ಇಂಡಿಯಾ ಅಂತಲೇ ಯಾವುದೋ ಒಂದು ಮಾಡಲಿಂಗ್ ಏಜೆನ್ಸಿ ಅವರು, ಅಲ್ಲೊಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡ್ರು ಆಯಿತಾ. ಇದೊಂದು ರನ್ವೇ ಇತ್ತು ಆ್ಯಕ್ಚುಲಿ. ಇದಕ್ಕೆ ನೀವು ಪೇ ಮಾಡ್ಕೊಂಡು ನಾನು ಜಸ್ಟ್ ಪ್ಯಾಜೆಂಟ್ ಎಲ್ಲ ಮುಗಿಸಿ ಬಂದದಷ್ಟೇ, ತುಂಬ ಎಂತೂಸಿಯಾಸಮಲ್ಲಿದ್ದಿದೆ. ಓಕೆ, ರನ್ವೇ ಇತ್ತಂಬ್ರು ಮಾಡ್ಕೊಂತೆಲ್ಲ. ಅವರು ಆಮೇಲೆ ಅಂತ 5,000 ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಅಂದರೆ, ನಾನು ಅಷ್ಟೊತ್ತಿಗೆ ಆನ್ ದ ಸ್ಪಾಟ್, ನನ್ನ ಬೇರೆ ಕಂಪನಿಲಿದ್ದೆ, ದುಡಿತಿದ್ದಿದ್ದೆ, ಆನ್ ದ ಸ್ಪಾಟ್ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದು ಸಲ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೇಳಿದ್ರು, ಇದು 5,000 ಅಲ್ಲ, ಯು ಹ್ಯಾವ್ ಟು ಪೇ ಸಮಥಿಂಗ್ ಮೋರ್ ಎಕ್ಸ್ಟ್ರಾ, ಇನ್ನೆಂಥದ್ದು ರೌಂಡ್ ಆಯ್ತದಲ್ಲ ಇತ್ತಂತ ಹೇಳಿದ್ರು. ಅದಕ್ಕೆ ನಾನು ಇನ್ನೊಂದು 5,000 ಪೇ ಮಾಡಿದೆ ಅನ್ಸುತ್ತೆ, 10,000-12,000 ಪೇ ಮಾಡಿದೆ ಅವರಿಗೆ. ಆಮೇಲೆ ಇನ್ನೊಂದು ಸಲ ಕಾಲ್ ಮಾಡ್ಕೊಂಡು ಹೇಳಿದ್ರು, ಅದು ಅಲ್ಲೊಂದು ರೋಲ್ ಇತ್ತು, ಅದನ್ನು ನೀವು ಮಾಡ್ಲಕ್ಕ 20,000 ಪೇ ಮಾಡಕ್ಕೆ. ನಂಗೆ ಆಗ ಹಿಟ್ ಶುರು ಆಯ್ತು. ಫಸ್ಟಿಗೆ ಸ್ವಲ್ಪ ಓಕೆ ಪೇ ಅಂತಕ್ಕೆ ಮಾಡಿಸ್ಕೊಂತಿದ್ರೆ ಮೇ ಬಿ ರಿಜಿಸ್ಟ್ರೇಷನ್ ಫೀ ಎಲ್ಲ ಅಂತಾರೆ ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೆ. ಅದಾದಮೇಲೆ ಅವ್ರು ಪದೇ ಕಾಲ್ ಮಾಡ್ಕೊಂಡು 20,000 30,000 ಎಲ್ಲ ಕೇಳ್ತಿದ್ರು. ನಾನು ವಾಟ್ ಈಸ್ ಹ್ಯಾಪನಿಂಗ್, ಎಂತ ಆಗ್ತಿತ್ತಿಲ್ಲ ಅಂದ್ಕೊಂಡು ನಾನು ಆಮೇಲೆ ಹೇಳಿದೆ, ಪದೇ ಕೇಮ್ದಿದ್ರೆ ನಾನು ಅದಕ್ಕೆಲ್ಲ ಗೊತ್ತಿಲ್ಲ, ನನಗೆ ದುಡ್ಡೆಲ್ಲ ಕೊಟ್ಟು ಮಾಡ್ಕೊತ ಇಲ್ಲ, ಸೊ ಐ ಆಮ್ ಔಟ್ ಆಫ್ ಇಟ್ ಅಂತ. ಆಮೇಲೆ ಓಕೆ ಫೈನ್ ಅಂದ್ಕೊಂಡು ಸುಮ್ಮನೆ ಆದರೆ, ಮತ್ತು ನಾನು ಕೊಟ್ಟು ದುಡ್ಡು ವಾಪಸ್ ಕೊಡಿ, ನಂಗೆ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಕರಿಲ್ಲ ಅಂತಂದರೆ, ಅಥವಾ ಅಟ್ಲೀಸ್ಟ್ ಈವೆಂಟ್ ಆದರೂ ಹೇಳಿ ಅಪ್ಡೇಟ್ಸ್ ಕೊಡಿ ಅಂತಂದರೆ, ಅವರು ಈವೆಂಟ್ ಅಪ್ಡೇಟ್ ಕೊಡಲಿಲ್ಲ, ನನ್ನ ದುಡ್ಡು ಸಹ ವಾಪಸ್ ಕೊಡಲಿಲ್ಲ. ಸುಮಾರು ಸಲ ಮೆಸೇಜ್ ಮಾಡಿದೆ. ಆಮೇಲೆ ನನಗೆ ಒಂಥರ ನಾನೇ ಸಾಲ ಕೇಂಬಂಗೆ ಫೀಲ್ ಆಯಿತು, ಕೊಟ್ಟದ್ದಲ್ಲ ಕೇಂಬಂಗೆ ಫೀಲ್ ಆಯಿತು. ಸೊ ಗಲೀಜ್ ಅಂತ ಅನ್ನಿಸ್ತು. ಲಾಸ್ಟಿಗೆ ಒಂದು ಮೆಸೇಜ್ ಮಾಡಿದೆ, ಓಕೆ ಫೈನ್, ನನಗೆ ಈ ಥರ ಮೋಸ ಮಾಡಿದ್ರೆ ಇನ್ನು ಎಷ್ಟೋ ಜನಕ್ಕೆ ನೀವು ಈ ಥರ ಮೋಸ ಮಾಡಿರ್ಬೋದು, ಇನ್ನು ಈ ಥರ ಎಲ್ಲ ಮಾಡಬೇಡಿ ಅಂದ್ಕೊಂಡು ನಾನು ಎಂಥದ್ದು ಒಂದು ಇಮೋಷ್ನಲ್ ಮೆಸೇಜ್ ಎಂಥದ್ದು ಹಾಕಿದೆ, ಸರಿ ನೆನಪಿಲ್ಲ. ಸೊ ಅದಾದಮೇಲೆ ನಾನು ಆ ಥರ ಎಂತಕ್ಕೂ ಗೊತ್ತಿಲ್ಲ. ಶೇರ್ ದಟ್ ಒನ್ ಫನಿ ಇನ್ಸಿಡೆಂಟ್ ಆಫ್ ಯುವರ್ ಚೈಲ್ಡ್ಹುಡ್ ದ್ಯಾಟ್ ಯು ಹ್ಯಾವ್ ನೆವರ್ ಟೋಲ್ಡ್ ಎನಿ ಒನ್. ಫನಿ ಇನ್ಸಿಡೆಂಟ್ ಇದು ಒಂದು ಸ್ವಲ್ಪ ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರ್ಬೋದು ನಿಮಗೆ, ಬಟ್ ಸ್ಟಿಲ್ ಹೇಳ್ತೆ ನಾನು. ನನಗೆ ಗಂಟ್ಲು ಒಂಥರ ಒಣಗ್ತಿತ್ತು. ಓಕೆ, ಎಂತಂತಂದರೆ ನನ್ನ ದೊಡ್ಡ ಅಕ್ಕ ಶ್ರೀಲಕ್ಷ್ಮಿ, ಅವರು ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ನೀವು ಕಂಡಿರ್ಬೋದು. ಇಲ್ಲ ಅಂತಂದ್ರೆ ಲೈಫ್ ಆಫ್ ಲಚ್ಚು ಚಾನಲ್ ಆಯಿತು, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ದೊಡ್ಡ ಅಕ್ಕ ಎಂತ ಮಾಡಿದಂದರೆ, ನಂಗೆ ಈ ಥರ ಅಕ್ಕಂದ್ರ ಜೊತೆಗೆಲ್ಲ, ನಂಗೆ ಇಬ್ಬರು ಅಕ್ಕ ಆ್ಯಕ್ಚುಲಿ, ಅವ್ರ ಜೊತೆಗೆಲ್ಲ ಜಗಳ ಆತನೇ ಇರುತ್ತೆ. ಅಪ್ಪ ಎಷ್ಟು ಸಿಡುಕು ಮೂತಿ ಸಿದ್ದಮ್ಮ ಅಂದರೆ ನನಗೆ ಗೊತ್ತಿತ್ತು, ಜಗಳೆಲ್ಲ ಹಿಂಗೆ ಮಾಡ್ತಿರುತ್ತೆ. ಬಟ್ ಅವಳು ಎಂತ ಮಾಡೋದ್ಲು, ನಂದು ಯಾವುದೋ ಒಂದು ಬಳೆನೇ ಅಂತದೋ ಮಿಸ್ಸಾಗಿ ಒಡೆದಾಕದ್ಲ ಆಯಿತಾ, ಮಿಸ್ಸಾಗಿ ಹೊಡೆದೋದದು. ನಾನು ಸಿಟ್ಟಲ್ಲ, ಅವಳು ದಿಢೀರ್ ನೆಕ್ಲೆಸ್ ಮತ್ತು ಇಯರಿಂಗ್ ಮತ್ತು ಬೈತಲ್ಲಿ ಏನೋ ಇತ್ತು ಅನ್ಸುತ್ತೆ, ಅದನ್ನೆಲ್ಲ ಒಡೆದಾಕಿ ಗುದ್ದಿ ನಮ್ಮನೆ ಎದುರ್ದೊಂದು ಗದ್ದೆ ಇದ್ದಿತ್ತು, ಅದರಲ್ಲಿ ಹೊಂಡ ತೋಡಿ ಹುಗ್ದು ಇಟ್ಟು ಬಂದಿದ್ದೆ. ಅಷ್ಟು ಕ್ರಿಮಿನಲ್, ಅಷ್ಟು ಚಿಕ್ಕ ವಯಸ್ಸಿಗೆ. ಡು ಯು ಬಿಲೀವ್? ನಾನು ಸೀರಿಯಸ್, ನಂಗೆ ಈಗ ಆದರೆ ಆ ಥಾಟ್ಸ್ ಬರ್ತಿಲ್ಲ, ನಾನು ಈಗ ಕಂಪ್ಲೀಟ್ಲಿ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಬಟ್ ಆ ಟೈಮಲ್ಲಿ ಅಷ್ಟೆಲ್ಲ ಬುದ್ಧಿ, ಅವರ ಸಿಟ್ಟದು, ಅಷ್ಟು ಸಿಟ್ಟು, ಅಷ್ಟಲ್ಲೇ ಸಿಟ್ಟಲ್ಲಿ ಎಂತೆಲ್ಲ ಮಾಡಿದೆ ನಾನು. ಈಗ ಅನ್ಸ್ಕೊಂಡ್ರೆ ಫನ್ನಿ ಅಂತ, ಬಟ್ ಆ ಟೈಮಲ್ಲಿ ಯಪ್ಪ ಎಷ್ಟು ಜೋರಿದ್ದಿದೆ ನಾನಂತ ಅನ್ಸುತ್ತೆ. ನೀವು ವಿಡಿಯೋ ಎಡಿಟ್ ಮಾಡೋ ಆ್ಯಪ್ ಯಾವುದು? VN ಅಂತ. ನಿಮ್ಮ ಅಕ್ಕನ ಜೊತೆ ಒಂದು ವ್ಲಾಗ್ ಮಾಡಿ, ಅಕ್ಕನ ಜೊತೆ ವ್ಲಾಗ್ ಮಾಡ್ಲಿಕ್ಕೆ ಊರಿಗೆ ಹೋದಲ್ಲಿ ಟ್ರೈ ಮಾಡ್ತೆ. ಓಕೆ, ಕ್ವೆಶನ್ಸ್ ಎಲ್ಲ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ನಾನು ಆನ್ಸರ್ ಮಾಡಿದೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕಂತೆ. ಐ ಹ್ಯಾಡ್ ಸೋ ಮಚ್ ಆಫ್ ಫನ್. ಇನ್ನೊಂದು ಸಲ ಮತ್ತೊಂದು ವೀಡಿಯೋ ಜೊತೆಗೆ ಬತ್ತೆ. ಅಲ್ಲಿ ತನಕ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ತಾಯಿರಿ.
ಬಾಯ್. ಹಾಂ, ಬೈ ದ ವೇ ನಾವು 22,000 ಸಬ್ಸ್ಕ್ರೈಬರ್ಸ್ ಆಯಿದ್ರೆ ಈಗ. ಹಿಂಗೆ ಫಾಲೋ ಮಾಡಿ ತುಂಬ ಎಲ್ಲ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಬಾಯ್.